ರಾಯಬಾಗ ತಾಲೂಕಿನ ಚಿಂಚಲಿ ಮಾಯಕ್ಕ ದೇವಿ ಜಾತ್ರೆ ಸಮಾರಂಭ ಪ್ರಾರಂಭ. ಚಿಂಚಲಿ ಮಾಯಕ್ಕ ದೇವಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ದಿನಾಂಕ ಫೆಬ್ರವರಿ 1ರಿಂದ ಪ್ರಾರಂಭವಾಗಿದೆ. ದೇಶದ ಹಲವು ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರಲು ಆರಂಭಿಸಿದ್ದಾರೆ. ಇದೇ ತಿಂಗಳು ದಿನಾಂಕ 1ರಿಂದ ಮಾಯಕ್ಕ ದೇವಿ ಜಾತ್ರೆ ಪ್ರಾರಂಭವಾಗಿದ್ದು, ಪ್ರಾಚೀನ ಪರಂಪರೆಯಂತೆ ದೇವಿಯನ್ನ ನದಿಯಿಂದ ಪೂಜೆ ಪುನಸ್ಕಾರ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಂತರ ತಾಯಿಯನ್ನ ಚಿಂಚಲಿ ದೇವಸ್ಥಾನಕ್ಕೆ ಬರಮಾಡಿಕೊಂಡು ಜಾತ್ರೆಯ ಸಮಾರಂಭ ಆರಂಭಗೊಂಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಅಂಗಡಿ ಮುಂಗಟ್ಟುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆರಂಭಗೊಂಡಿದ್ದು, ಜಾತ್ರೆಗೆ ಬರುವ ಭಕ್ತರಿಗೆ ನೀರಿನ ಕುಡಿಯುವ ವ್ಯವಸ್ಥೆ, ಮಹಾಪ್ರಸಾದ, ಪೊಲೀಸ್ ಪಡೆ, ಸಿಸಿ ಕ್ಯಾಮೆರಾ ವ್ಯವಸ್ಥೆ ಎಲ್ಲ ಸಕಲ ಸೌಲಭ್ಯಗಳನ್ನು ದೊರಕಿಸಿಕೊಡಲಾಗಿದೆ ಎಂದು ಚಿಂಚಲಿ ಸರ್ಕಾರದ ಶ್ರೀ ಜಿತೇಂದ್ರ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು. ಇನ್ನು ಜಾತ್ರೆಯ ಹಲವು ದೃಶ್ಯಗಳು ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ತೋರಿಸ್ತಿದ್ದೀವಿ ನೋಡಿ. ಇನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವ ಭಕ್ತರಿಗೆ ಜಾತ್ರೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಕಮಿಟಿಯವರು ಹಾಗೂ ಜಿತೇಂದ್ರ ಜಾಧವ್ ಅವರು ವ್ಯವಸ್ಥೆಯನ್ನು ಕಾಪಾಡಲಿದ್ದಾರೆ. ತಾವುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಮಾಯಕ್ಕ ದೇವಿಯ ಆಶೀರ್ವಾದ ಪಡೆದುಕೊಂಡು ತಮ್ಮ ಮನೆಗೆ ಸುರಕ್ಷಿತವಾಗಿ ಹೋಗಬೇಕು ಎಂದು ತಿಳಿಸಿದರು. हरे कृष्ण 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 हरे राम 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 हरे कृष्ण राधा कृष्ण हरे विद्या द्रविणं त्वमेव त्वमेव सर्वं मम देवदेव कायेन वाचा मनसेन्द्रियर्वा पुजात्मनावा कृतिस्तवा करोमि यज्ञं सकलं परस्मै नारायणायेति समर्पयामि उत्तर महामंगल नीरांजन दीपं दर्शयामि स्वचक्षां धारयामि हस्तं रक्षाल्य ओम निशुषीद गणपते गणेशु त्वामाहोर्वि प्रथमं कविनां नर्वदे तोद्गिरिते किंचनार्य महामर्कं भगवं चित्रमर्च ओम रुस्वा महागणपतिं मंत्र पुष्पांजलिं समर्पयामि नमस्करोमि अनया पूजया सकल विघ्नहर्ता श्रीमन् महागणपते प्रियतां प्रार्थनां समर्पयामि देवीला प्रार्थना करून घ्यायचं जगाला सगळ्यांना यात्रामध्ये सगळ्यांना चांगला कर म्हणून देवीला प्रार्थना करून घ्यायचं. वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा कार्यं मे सिद्धिमायान्तु प्रसन्ने विधात्रे विघ्नानाशमायान्तु सर्वाणि सुरनायक श्रीमन् महागणाधिपं प्रार्थनां मनोरथां प्राप्तयामि. महाकाली देवताभ्यो नमः. यामि ध्यानं समर्पयामि. महाकाली देवताभ्यो नमः. इकडनं घालायचं. महाकाली देवताभ्यो नमः. आवाहनार्थक्षदान समर्पयामि. महाकाली देवताभ्यो नमः. आधारिहो पाद्यं समर्पयामि. महाकाली देवताभ्यो नमः. हस्तयोः अर्घ्यं समर्पयामि. महाकाली समर्पयामि. महाकाली देवताभ्यो नमः. आनंद समर्पयामि. आपो इष्टामयो भूतान ऊर्जदातनमयनाचक्षेयं सदोमरतस्य भाजिताः उषिद्रमात्र तस्मार्गमामय सक्षाय देवता पूजनयोथा जनः. महाकाली देवताभ्यो नमः. स्नानं समर्पयामि. महानामत्रेण पंचामृत स्नानं समर्पयामि.
ಮೀಡಿಯಾದಾಗ ಯಾವಾಗ ಹಾಕ್ತೀರಿ? ಯಾವ ಮೀಡಿಯಾ ರೀ? ನಾಳೆ ನಾಳೆ ರೀ ಎಷ್ಟು ಗಂಟೆಗೆ ರೀ? 10:11 ಎಲ್ಲ ಬರ್ಬೇಕು ನೋಡ್ರಿ ಇದು ಒಟ್ಟು. ಕಾಫ್ ಕೋಲ್ಡ್ ಆಗಬಾರ್ದಂತ ನೀರು ತೋರ್ಸತ್ತಲ್ಲಿ ಆಯ್ತು. ಈಗ ಒಂದು ಹೊಸ ಸಿಸ್ಟಮ್ ಪದ್ಧತಿ ಅಂದರೆ ಏನು ನಿಮ್ಗೆ ಗಮನ ತರಬೇಕು ಅಂದ್ರೆ ಎಲ್ಲ ನಮ್ಮ ಊರಾಗಿನವ್ರು ಆಸ್ಪಾಸ್ ಊರಾಗಿನವ್ರು ಭಕ್ತರು ಬಂದವ್ರಿಗೆ ಸೋಯ್ ಮಾಡೋದು ಅಂದ್ರೆ ಅವ್ರು ನೀರು ಕುಡ್ದ, ಕಬ್ಬಂದ ರಸ ಕುಡ್ದ, ಉಂಡಿ ಕುಡ್ದ, ಈ ಪದ್ಧತಿ ಹೊಸ ಸಿಸ್ಟಮ್ ಚಾಲು ಆಗಿತ್ತು. ಈಗ ನಿರಂಕಾರಿ ಸಂಸ್ಥಾ ಅವರು ಅವ್ರವ್ರ ಭಕ್ತಿಲೇ ಉಚಿತವಾಗಿ ಕೊಡ್ತಾರೆ ಸರ್. ಉಚಿತವಾಗಿ ಕೊಡ್ತಾರೆ. ಅವರು ಈ ನಿರಂಕಾರಿ ಸಂಸ್ಥೆ ಅವರು ದರ್ಶನ ಆದ ಕೂಡಲೇ ನೀರು ಮತ್ತು ಬೆಲ್ಲಿನ ಚೂರು ಕೊಡತ್ತಾರೆ, ಅಂದ್ರೆ ಡಿಹೈಡ್ರೇಷನ್ ಆಗಬಾರ್ದು. ಅವರು ಹೋದ ವರ್ಷ ಮಾಡು ಈ ವರ್ಷ ಮಾಡೋದು ಅಂದರೆ ಈ ಪದ್ಧತಿಲೇ ಸ್ವಯಂ ಸೇವಕರ ನಿರ್ಮಾಣ ಆಗತ್ತವ. ವರ್ಷದಿಂದ ವರ್ಷದ ಹೆಚ್ಚಾಗತ್ತೆ ಎಲ್ಲರ ಮತ್ತೊಂದರೆ ಮೊದಲೇನು ಕಳೆದ ಹಾವಳಿ ಹೆಚ್ಚಿತ್ತು, ಜನ ಭಕ್ತರು ಅನಿಸ್ತಿದ್ರು. ಈ ಟೈಪ್ ಈಗೇನು ಈ ವರ್ಷ ಆದ ರೀತಿ ಸ್ವಲ್ಪ ದಿನ ವರ್ಷ ಇದೆ. ಅದು ಒಂದು 10-12 ವರ್ಷದಿಂದ ಅದು ಒಂದು ಟೋಳಿ ಬಂದಿತ್ತು. ಅದು ಅವಾಗ ಅವ್ರು ಸಿಕ್ಕಿದರು. ಅವಾಗಿಂದ ಒಂದು ಎಕ್ಸಾಂಪಲ್ ಆಗೋಣ ಆ ಪದ್ಧತಿಲೇ ಕೆಲವೊಂದು ವರ್ಷದಾಗ ಅನ್ಸ್ಬೇಕಂತದ್ದು ಏನಿಲ್ಲ. ಬೆಳಗಿಂದ ಪೂಜೆ ಏನೇನಾದ್ರು ಈಗ ಏನಾಗ್ತೈತೆ, ಈಗ ನಾವು ಹುನಿ ಆದ ಮರು ದಿವಸ ಹೊಳಿಗೆ ಹೋಗಿ ದೇವ್ರ ಕರ್ಕೊಂಡು ಬರ್ತಾರೆ ಅಂದ್ರೆ ಮನೆ ಕರ್ಕೊಂಡು ಬರ್ತೀವಿ. ಅಂತ ಈಗ ಪಲ್ಲಕ್ಕಿ ಚಾಲು ಆಗ್ತಾರೆ. ಈಗ 4 ದಿವಸ ಸಂಜೆ 9 ಪಲ್ಲಕ್ಕಿ ಇರ್ತೈತೆ. ಆಯ್ತು ಲಾಸ್ಟ್ ದಿವಸ 5ನೇ ತಾರೀಕು ರಾತ್ರಿ 12ಕ್ಕೆ, ವರ್ಷಕ್ಕೆ ಒಮ್ಮೆ ರಾತ್ರಿ 12ಕ್ಕೆ ಇರ್ತೈತಿ ಪಲ್ಲಕ್ಕಿ. ಅಂದರೆ ವರ್ಷದಾಗ ಒಮ್ಮೆ ಪಲ್ಲಕ್ಕಿ 12ಕ್ಕೆ ಇರ್ತೈತಿ. ಅದು ಜಾತ್ರೆ ಪಲ್ಲಕ್ಕಿ, ಅದು 5ನೇ ತಾರೀಕು ಇರ್ತದೆ. ಆ ಪಲ್ಲಕ್ಕಿ ರಾತ್ರಿ 12 ಇರ್ತಂದ್ರೆ ಜಾತ್ರೆ ಮುಕ್ತಾಯ ಆಗಿತ್ತಂದ್ರೆ ಇದು ಒಂದು ಅಂದ್ರೆ ಆದಷ್ಟು ಈ ವರ್ಷ ಯಾವುದೋ ಭಕ್ತರು ಒಟ್ಟು ಯಾವುದೋ ಒಂದು ಇದನ್ನಿಲ್ದ ಅಂದ್ರೆ ಏನೋ ಪ್ರಾಬ್ಲಮ್ ವಿಚಾರ ಇಲ್ದನ ಅವ್ರು ಸರಿಯಾಗಿ ಬಂದು ಮಾಯಕ್ಕ ದೇವಿ ಭಕ್ತಿಯನ್ನು ಪಡ್ಕೊಂಡು ಅವರೆಲ್ಲ ಸರಿಯಾಗಿ ತಂತ ಜಾತ್ರೆ ಮಾಡಿಕೊಂಡು ಭಕ್ತಿ ಎಲ್ಲರೂ ಈಗ ಅವರು ನಮ್ಮ ಎಷ್ಟು ಸಾಧ್ಯ ಐತೆ ಅಷ್ಟು ನಾವು ಅವ್ರಿಗೆ ಸಹಕಾರ ಮಾಡತ್ತೀವಿ ಮತ್ತು ಸುವಿಧಾ ಮಾಡೋ ಪ್ರಯತ್ನ ಮಾಡತ್ತೀವಿ. ಅವ್ರಿಗೆ ಅವ್ರು ಬಂದು ಇದು ಸುವಿಧಾದ ಉಪಯೋಗ ಮಾಡಿಸಿ ಚೆಂದಂಗೆ ತಾಯಿ ದರ್ಶನ ತೊಗೊಂಡು ಹೋಗ್ಬೇಕಂತ ಅವ್ರು ಆಮಂತ್ರಣ ಮಾಡ್ತಾರೆ. ಎಲ್ಲಿಂದ ಭಕ್ತರು ಬರ್ತಾರೆ? ಹೆಚ್ಚಿನ ಪ್ರಮಾಣದಾಗ ಮಹಾರಾಷ್ಟ್ರ ಬರ್ತಾರೆ, ವಿಟಾ, ಮಾಂದೇಶ್ ಈ ಏರಿಯಾದಾಗಿಂದ ಬರ್ತಾರೆ. ಮಾಯವಂತ ಅವ್ರ ಮನೆ ಹತ್ತಾರೆ. ಅದಲ್ದ ಈ ಮಂದಿ ವಿಟಾ ಮಂದಿ ಇಡೀ ದೇಶದಾಗ ಇವಾಗ ವಿಟಾ ಪೂರ್ವಿ ಕಾಲದಾಗ ವಿಟಾ ಅಂದ್ರೆ ಬಂಗಾರದ ವಿಟಾ ಆತರ. ಅವ್ರ ಬೈ ಪ್ರೊಫೆಷನ್ ಗೋಲ್ಡ್ ಸ್ಮಿತ್ ಇರ್ತಾರೆ. ಸೊ ಅವ್ರಿಗೆ ಅದು ದೇವ್ರ ವರ ಅಂತ ಅವ್ರೆಲ್ಲ ಇಡೀ ಆಲ್ ಓವರ್ ಇಂಡಿಯಾ ಇದ್ದಾರೆ. ರೈಟ್ ಫ್ರಮ್ ತಮಿಳ್ನಾಡು, ತಂಜಾವೂರು ಟು ಗುಜರಾತ್ ಆ್ಯಂಡ್ ಉತ್ತರ ಪ್ರದೇಶ್. ಸೊ ಅವರು ಅವ್ರ ಫ್ಯಾಮಿಲಿ ಅಲ್ಲಿಂದ ಬರ್ತಾವೆ. ಮತ್ತು ಅವ್ರ ಜೊತೆಗೆ ಅವ್ರು ಬರ್ತಾರಂತ ಇತರ ಅವ್ರ ಜೊತೆಗೆ ಬಂದಿರ್ತಾರೆ. ಮತ್ತು ನಮ್ಮಲ್ಲಿ ವೈಶಿಷ್ಟ್ಯ ಒಂದು ವಿಷಯ ಇದ್ರಿ, ಇದು ತಾಯಿದ ಶಕ್ತಿ ಅಂದರೆ ಸಾಕ್ಷಾತ್ ಪರಮೇಶ್ವರನ ಶಕ್ತಿ. ಇದು ಒಂದು ಭಾಳ ಮಂದಿ ಇದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡ್ಯಾರ. ನಾವೇನು ಹೇಳ್ತೀವ್ರಿ, ನಾವು ಇಲ್ಲಿ ಯಾತ್ರೆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿ ಹೇಳುವ ಒಂದು ವಿಷಯ ಇದಾವೆ. ಈ ಜಾತ್ರೆ ಯಾಕೆ ಆಗ್ತಿದೆ ಇದ್ರ ವಿಷಯದಾಗ ಅಂದ್ರೆ ಹೋದ ತಿಂಗಳು ಮುತ್ತೈದರ ಹುಣ್ಣಿಗೆ ದೇವಿ ಅವರ ಮಾಂದೇಶದಾಗ ಹೋಗ್ತಾರೆ ಮತ್ತು ಅವ್ರ ಮನೆ ಆ ಥರ ಅಂದ್ರೆ ಮಾಯಾರಿ ಇದಾತಂತ ಅರ್ಥಲ್ಲ. ಅವರೆಲ್ಲ ಭಕ್ತರು ಭೇಟಿಯಾಗಕ್ಕೆ ಹೋಗ್ತಿರ್ತಾರೆ ವರ್ಷದಾಗೊಮ್ಮೆ. ಅದು ಹೋದ ಹುಣ್ಣಿಗೆ ಹೋಗಿ ಎಲ್ಲ ಭಕ್ತರು ಭೇಟಿಯಾಗಿ ಅವ್ರು ಭೇಟಿಯಾಗಿ ಹೊಳ್ಳಿ ಬರುತ್ತನಾಗ ಅಂದ್ರೆ ಈ ಬರುತ್ತನಿಗೆ ಅವ್ರು ಹೊಳ್ಳಿ ಬರ್ತಾರೆ. ಒಂದು ತಿಂಗಳಾಗಲ್ಲ
ಈ ಬರೋನ್ಯಾಗ ಅವರೆಲ್ಲ ಭಕ್ತರು ಬೇರೆ ಹತ್ಕೊಂಡು ಬರ್ತಿರ್ತಾರೆ. ಇದೇ ರೂಪದಾಗ ಜಾತ್ರೆ ಆಗ್ತೈತಿ. ಅಂದ್ರೆ ಜಾತ್ರೆ ಆಗೋ ಪದ್ಧತಿ ಅಂದ್ರೆ 10 ತಿಂಗಳ ಮಾಯವ ಭಕ್ತಾದಿಗಳು ಭೇಟಿಯಾಗಕ್ಕೆ ಮಾಂದೇಶದಾಗ ಹೋದ್ರು. ಆ ಮಾಂದೇಶ ಹೆಚ್ಚಿನ ಮಾಂದೇಶದವ್ರು ಎಲ್ಲ ಭಕ್ತರವ್ರ ಬೆನ್ನು ಹತ್ತಿ ಈಗ ಬಂದಿರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಈಗ ನಿನ್ನೆ ಹುಣ್ಣಿಮೆ ಐತ್ರಿ, ನಿನ್ನೆ ಗದ್ದಿತ್ತ ಹುಣ್ಣಿಮೆ ಗದ್ದಿದೆ. ಇಂದು ಏನೈತ್ರಿ, ಇಂದ ಹರಿವತ್ತು ಹೋಗಿ ಮಾಯವಂಗ ನಾವು ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅವ್ರ ಆಹ್ವಾನ ಮಾಡಿ ಮತ್ತು ಅವ್ರ ತಾಯಿಗೆ ಸ್ಟಿಕ್ ಆಮಂತ್ರಣ ಮಾಡಿಸ್ತೀವಿ. ಆ ಮಾಡ್ರ ಅವ್ರು ಕೂಡ ಇವು ಭಕ್ತರು ಬಂದಿರ್ತಾರೆ. ನಾವು ನೀವು ಅಬ್ಸರ್ವ್ ಮಾಡಿದ್ರೆ ಈಗ ಹರಿವತ್ತು ಎಷ್ಟು ಕರೆದಿತ್ತು, ಈಗ ಎಷ್ಟಾಗಿತ್ತು ಅಂದ್ರೆ ಅದು ಪೂಜೆ ಆಗೋಣ ಒಂದು ಆಧ್ಯಾತ್ಮಿಕ ಟೈಪ್ ಪ್ರಕಾರ ಇದಾಗ್ತಿರ್ತೈತಿ. ಕಾಲೊಂದು ಕಾಲ ಹಂಗೆ ಆಗ್ತದೆ, ಪಾರಂಪರಿಕ ಟೈಪ್ ಈ ಟೈಪ್ ಜಾತ್ರೆ ಒಂದು. ಆ್ಯಂಡ್ ಈಗ ನಮ್ಮ ವಿಷಯ ಜಾತ್ರೆ ಅಂದ್ರೆ ಈಗ ನಮ್ಮ ಊರ 28,000 ಜನಸಂಖ್ಯೆ ಐತಿ. ಈ 28 ಜನಸಂಖ್ಯೆ ಊರ ಸಟಪಡಿ ಒಂದು 20 ಲಕ್ಷ ಭಕ್ತರಿಗೆ ಸಂಭಾಷಣೆ ಅಂದರೆ ದೇವಿ ಚಮತ್ಕಾರ. ಅಂದರೆ ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಊರು ಇನ್ಫ್ರಾಸ್ಟ್ರಕ್ಚರ್ ಏನಿದೆ 28,000 ಅದಕ್ಕೆ ಕಮ್ಮಿ ಬೀಳ್ತೈತಿ. ಮತ್ತು ವರ್ಷಕ್ಕೊಮ್ಮೆ ಇದು 20 ಲಕ್ಷ ಬರ್ತಾರೋ ಅದು ಅವ್ರು ಎಲ್ಲಿ ನಿತ್ತಲ್ಲಿ ಅವ್ರು ಪೂಜೆ ಮಾಡ್ತಿರ್ತಾರೆ, ಎಲ್ಲಿ ಇದ್ದಲ್ಲಿ ಅವ್ರು ನೈವೇದ್ಯ ಮಾಡ್ತಿರ್ತಾರೆ. ಅಂದರೆ ಈ ಶ್ರೀಮಂತಿರಲಿ ಬಡವರಿರಲಿ ಅದಕ್ಕೆ ತಾಯಿ ನೈವೇದ್ಯ ಮತ್ತು ಭಕ್ತಿ ಮಾಡೋದ್ನಾಗ ಅವ್ರ ಜಾಗ ಸಿಕ್ಕಲ್ಲಿ ಕೂತ ಅದು ಪುಣ್ಯ ಕೆಲಸ ಮಾಡ್ತಿರ್ತಾರೆ. ಇದು ಕಾಲಾಂತ ಕಾಲ ಹಂಗೆ ಬಂದಿರ್ತಾರೆ. ಈ ವರ್ಷ ಎಷ್ಟು ಭಕ್ತರು ಬರ್ಬೋದು? ಅಪ್ರಾಕ್ಸಿಮೇಟ್ಲಿ 18 ಈ ವರ್ಷ 20 ಮ್ಯಾಗ್ ದಾಟ್ಬೋದು ರೀ. ಯಾಕಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಮುಂದೆ ಹೋಗೈತಿ ಮತ್ತು ಇದು ಹೆಚ್ಚಿನ ಫ್ರೀ ಟೈಮ್ ಆದಂಗೆ ಆಗೈತೆ ಅವ್ರಿಗೆ. 20 ಲಕ್ಷ ದಾಟ್ಬೋದು. 20 ಲಕ್ಷ ದಾಟ್ಬೋದು. ಸರಿ, ವ್ಯವಸ್ಥೆ ನೀರಿನ ವ್ಯವಸ್ಥೆ ಗ್ರಾಮ ಪಂಚಾಯತ್ ವತಿಯಿಂದ ಮಾಡತ್ತೇವೆ. ಸನ್ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಅವರ ಜಾರಕಿಹೊಳಿ ಸಾಹೇಬ್ರ ಅವ್ರ ಸ್ಪೆಷಲ್ ಅಂದ್ರೆ ಸ್ವತಃ ಇಂಟ್ರೆಸ್ಟ್ ತೊಗೊಂಡು ಹಳದ ನೀರು ಬಿಟ್ಟಿದ್ದಾರೆ. ಹಳದ ನೀರು ಸಾಕಷ್ಟು ಬಂದೈತಿ, ವರ್ಷದಕ್ಕಿಂತ ಹೆಚ್ಚು ಬಂದೈತಿ ಸರ್. ಅಂದ್ರೆ ಹಳದ ನೀರು ಬಿಟ್ಟಿದ್ಕೆ ಸ್ವಚ್ಛತಾ ಉಳಿತೈತಿ, ಒಂದು ನೀರಿನ ಕಮ್ತರ್ತ ಆಗಂಗಿಲ್ಲ. ಮತ್ತು ಇಲ್ಲಿ ನಮ್ಮಲ್ಲಿ ಸಿಸ್ಟಮ್ ಹೆಂಗೈತಿ, ಹಾಲಲ್ಲಿ ಜಳಕ ಮಾಡಿ ಮಾಯನ ದರ್ಶನ ತೊಗೋಬೇಕಂತ. ಅದು ಅಲ್ಲಿ ಫ್ಲೋಯಿಂಗ್ ವಾಟರ್ ಇದ್ರೆ ಕ್ಲೀನ್ಲೆಸ್ ಉಳಿತೈತಿ ರೀ. ಪೊಲೀಸ್ ಸಿಬ್ಬಂದಿ ಭೀ ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಹೆಚ್ಚಾಗಿದ್ದಾರೆ. ಪೊಲೀಸ್ ಎಸ್ ಪಿ ತಕ್ಕ ಅವ್ರು ನಿಯಂತ್ರಣದಾಗ ಇಟ್ಟಿದ್ದಾರೆ ಈ ಜಾತಿ ವಿಷಯದಾಗ. ಸ್ವಚ್ಛತಾದಾಗ ಗ್ರಾಮ ಪಂಚಾಯತ್ ತಮಗೂ ಹೇಳ್ತೇನೆ, ಯು ಆಸ್ ದ ಇಂಪಾಸಿಬಲ್, ಏನು ಆಗಂಗಿಲ್ಲ ನೀವು ತಿಳ್ಕೊತಿರಲ್ಲ ಆ ವಿಷಯದಾಗ, ಅದನ್ನು ನೀವು ಬೇಡ್ಕೊಳ್ತಾ ಈ ಕಡೆ ಅದು ನಿಮ್ಗೆ ಆಗ್ತೈತಿ. ಯಾಕಂದ್ರೆ ಆಗೋದಂಥದ್ದಿದ್ರೆ ಮನುಷ್ಯ ಕೊಡ್ಬೋದು, ಆಗೋದು ಅಲ್ಲ ಅಂತ ನೀವು ಬೇಡ್ದು ಕೊಟ್ರಂದ್ರೆ ಪರಮೇಶ್ವರ ಕೊಟ್ಟಾಗ್ತೈತಿ. ಮತ್ತು ಇದು ಅನುಭವ ಭಾಳ ಮಂದಿಗೆ ಆದ ಕಿಶಿಂದ ಅವು ಭಕ್ತರ ಸಂಖ್ಯೆ ಬವಾಡ ಸರ್. ಎಷ್ಟು ದಿನ ನಡಿಬೋದು ಜಾತ್ರೆ ಬೇಸಿಕಲಿ ಹುಣ್ಯಾದ ಮಧ್ಯ 4-5 ದಿವಸ ಆಫಿಷಿಯಲಿ ಜಾತ್ರೆ ಮುಕ್ತಾಯ ಆಗ್ತೇವೆ ಅಂದರೆ ರಾತ್ರಿ 12 ಪಾಲಕ್ಕೆ ತಿರ್ಗಾನೆ. ಬಟ್ 5 ಪಾಕರ್ಣೆ ಇರ್ತಾವೆ. 5 ಪಾಕರ್ಣೆ 5 ರವಿವಾರ ದಿವಸ ಮುಕ್ತಾಯಿ ವಾರ ರವಿವಾರ ಐತ್ರಿ. ಅದು ರವಿವಾರ ದಿವಸ 5 ಪಾಕರ್ಣೆ ಮಾಡ್ತಾರೆ. ಅಂದ್ರೆ ಯಾರಾದ್ರೂ ಜಾತ್ರೆ ಮೇನ್ ಟೈಮ್ದಾಗ ಬರೋಕ್ಕಾಗಲಿಲ್ಲ, ಈ 5 ವಾರದಾಗ ಬಂದರೂ ಸುದಾ ಜಾತ್ರೆಗೆ ಬಂದಾಗ ಓಕೆ ನಮಸ್ಕಾರ ಎಲ್ಲರೂ ಬರ್ತಾರೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ರಾಯಬಾಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.